ಹಬ್ಬಬ್ಬಬ್ಬಬ್ಬ ಏನು ಬಿಸಿಲು. ನಮ್ಮೂರಿನಲ್ಲೂ ಇಷ್ಟೊಂದು ಬಿಸಿಲು, ನಾವು ಹಬ್ಬಬ್ಬಬ್ಬ ಅನ್ನೋಷ್ಟು ಬಿಸಿಲು ಬಂತಲ್ಲ ಅಂತ ಖುಷಿ ನಮಗೆ. ಬಿಸಿಲುಗಾಲ ಜೋರಾಗಿದೆ. ನಮಗೂ ಕೂಡ ಇಷ್ಟೊಂದು ಬಿಸಿಲು ಬಂದ ತಕ್ಷಣ ನಮ್ಮ ಮನೆಯಲ್ಲಿ ನಾನು ನನ್ನ ಮಕ್ಕಳು ಕಾಯ್ತಾ ಇರ್ತೀವಿ ಐಸ್ ಕ್ರೀಮ್ ತಿನ್ನಬೇಕು ಅಂತ. ನಮ್ಗೆ ತುಂಬ ಇಷ್ಟ. ಬಿಸಿಲು ಬಂದ ತಕ್ಷಣವೇ ಎಲ್ಲ ಥರದ್ದು ಫ್ಲೇವರ್ಸು ಎಷ್ಟಾಗುತ್ತೆ ಅಷ್ಟು ಎಲ್ಲನೂ ಫ್ರೀಝರ್ನಲ್ಲಿ ಹಾಕ್ಕೊಂಡು ಒಂದೊಂದು ದಿನ ಒಂದೊಂದು ಥರದ ಐಸ್ ಕ್ರೀಮ್ ತಿನ್ನೋಣ ಅಂತ. ಬಟ್ ಈ ನಡುವೆ ನನಗೂ ಕೂಡ ತುಂಬ ಸ್ವೀಟ್ ಇರುವಂಥ ಐಸ್ ಕ್ರೀಮ್ಸ್ ನನಗೂ ಅಷ್ಟೊಂದು ಇಷ್ಟ ಆಗಲ್ಲ. ಹೆಲ್ತಿಯಾಗಿರುವಂಥ ಐಸ್ ಕ್ರೀಮ್ ತಿನ್ನಬೇಕಂತ ಅನಿಸುತ್ತೆ. ಅದ್ರಗೋಸ್ಕರ ಇವತ್ತು ನಾನು ನಿಮ್ಮ ಜೊತೆನಲ್ಲಿ ಮಾಡ್ತಾಯಿದ್ದೀನಿ ಒಂದು ಒಳ್ಳೆ ಪೌಷ್ಟಿಕ ಐಸ್ ಕ್ರೀಮ್. ಅದು ಎಲ್ಲರೂ ತಿನ್ಬೋದು. ಅಪ್ಪ ಅಮ್ಮ ಅಜ್ಜ ಅಜ್ಜಿಗೂ ಐಸ್ ಕ್ರೀಮ್ ತಿನ್ನಬೇಕಂತ ಅವ್ರಿಗೂ ಆಸೆ ಆಗುತ್ತಲ್ವಾ. ಆದರೆ ಹೊರ್ಗಡೆ ಇರೋ ಅಂಥ ಐಸ್ ಕ್ರೀಮ್ ತಿನ್ನೋಕ್ಕೆ ಅವ್ರು ಇಷ್ಟಪಡಲ್ಲ. ಅದರಲ್ಲಿ ತುಂಬ ಶುಗರ್ ಕಂಟೆಂಟ್ ಇರುತ್ತೆ ಅಂತ ಕಾರಣಕ್ಕೆ ಅವ್ರಿಗೆ ಭಯ ಆಗುತ್ತೆ, ತಿಂದರೆ ಅವ್ರ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂತ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಒಂದು ಒಳ್ಳೆ ಐಸ್ ಕ್ರೀಮ್. ಅದು ನಿಮ್ಮ ಖಂಡಿತ ಈ ವಿಡಿಯೋನ ನಿಮ್ಮ ಅಪ್ಪ ಅಮ್ಮನ ಜೊತೆಲಿ ಶೇರ್ ಮಾಡಿ, ಅಜ್ಜ ಅಜ್ಜಿ ಜೊತೆಲಿ ಶೇರ್ ಮಾಡಿ. ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಅವ್ರ ಮನೆಯಲ್ಲೇ ಒಳ್ಳೆ ಆರೋಗ್ಯಕರವಾಗಿರುವಂಥ ಪೌಷ್ಟಿಕ ಐಸ್ ಕ್ರೀಮ್ ಮನೆಯಲ್ಲೇ ಮಾಡಿ ತಿನ್ನಬಹುದು. ಇವತ್ತು ನಾನು ಯಾವ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಗೊತ್ತಾ ನಿಮ್ಮ ಜೊತೆಯಲ್ಲೇ? ರಾಗಿ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ರಾಗಿ ಐಸ್ ಕ್ರೀಮ್ ಮಾಡೋದಂತ ಕೇಳಿದ ತಕ್ಷಣವೇ ಎಲ್ರಿಗೂ ಇದೇನಪ್ಪ ಅಂತ ಅನಿಸುತ್ತೆ. ಟ್ರೈ ಮಾಡೋಣ ಇದು ಹೆಂಗಿರುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತೆ. ಮೊದಲನೇದಾಗಿ ನಾನು ಇದರಲ್ಲಿ 8-10 ಖರ್ಜೂರ ಹಣ್ಣು, ಡೇಟ್ಸ್ ಅಂತೀವಲ್ಲ, ಖರ್ಜೂರ ಹಣ್ಣನ್ನ ಬೀಜ ತೆಗೆದಿಟ್ಕೊಂಡಿದ್ದೀನಿ. ನಾನು 10 ಖರ್ಜೂರ ಹಣ್ಣನ್ನ ಬಳಸ್ತಾ ಇದ್ದೀನಿ. ಇದಕ್ಕೆ ಬಿಸಿ ಆಗಿರುವಂಥ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ನಿಮ್ಗೆ ಯಾವ ಥರದ್ದು ಬೇಕೋ ನೀವು ಹಾಕ್ಕೋಬೋದು. ನಿಮಗೆ ತಿಕ್ ಹಾಲು ಬೇಕೋ ಅಥವಾ ತೆಳ್ಳನ ಹಾಲು ಬೇಕೋ. ನಾನು ಓಟ್ ಮಿಲ್ಕ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಬಿಸಿಯಾಗಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿಯಾಗಿರುವಂಥ ಹಾಲನ್ನ ಈ ಖರ್ಜೂರ ಹಣ್ಣು ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ಇದರ ಅಳತೆ ಏನಿಲ್ಲ, ಇದ್ರ ಎಷ್ಟು ಬೇಕೋ ನೀವು ಹಾಕ್ಕೋಬೋದು. ಈ ಖರ್ಜೂರ ಹಣ್ಣು ಮುಳುಗಬೇಕು ಹಾಲಿನಲ್ಲೇ, ಆ ಥರ ಅಷ್ಟು ಪ್ರಮಾಣದಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಕಣ್ಣಿನ ಅಳತೆ, ಓಕೆನಾ? ಸೊ ಇದಿಷ್ಟು ಹಾಕಿಬಿಟ್ಟು ನೀರಿನಲ್ಲಿ ಬೇಕಂದ್ರೂ ನೀವು ಈ ಖರ್ಜೂರನ್ನ ನೆನೆಸ್ಬೋದು. ಆದರೆ ನಾನು ಇದನ್ನು ಓಟ್ ಮಿಲ್ಕ್ನಲ್ಲಿ 10 ನಿಮಿಷ ಈ ಥರ ಬಿಡೋಣ. ಅದನ್ನು ನೆಂದರೆ ಮಿಕ್ಸಿನಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ. ಈಗ ಅದು ಖರ್ಜೂರ ನೆನೆಯುವಷ್ಟರಲ್ಲೇ ನಾವು ರಾಗಿ ಹಿಟ್ಟನ್ನ ಹುರ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನ್ ತೊಗೊಳ್ಳಿ. ಈ ಚಿಕ್ಕ ಪ್ಯಾನ್ನಲ್ಲೇ ನಾನು 3 ಟೇಬಲ್ ಸ್ಪೂನ್ನಷ್ಟು ರಾಗಿನ ಹುರ್ಕೊತಾ ಇದ್ದೀನಿ. ಇದ್ರದ್ದು ಹಸಿ ವಾಸನೆ ಹೋಗಬೇಕು. ಗೊತ್ತಾಗಲ್ಲ ಹಸಿ ವಾಸನೆ ಯಾವಾಗ ಹೋಗಿದೆ ಅಂದರೆ. ಟೈಮ್ ಮಾಡಿ ಹೇಳಬೇಕು ಅಂದರೆ ಇದನ್ನು ಕನಿಷ್ಠ 3 ನಿಮಿಷ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರಿಬೇಕು. ಆವಾಗ ಇದ್ರದ್ದು ಹಸಿ ವಾಸನೆ ಹೋಗುತ್ತೆ. ಇದು ಒಂಥರ ಗಮ್ಮಂತ ಸುವಾಸನೆ ಬಂದಾಗೆ ಇದು ಆಗಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲೇನೂ ಕೂಡ ಈಗ ರಾಗಿ ಐಸ್ ಕ್ರೀಮ್ ಬಗ್ಗೆ ಹೇಳಬೇಕು ಅಂದರೆ ರಾಗಿ ಎಷ್ಟು ಒಳ್ಳೆಯದು ನಮಗೆಲ್ರಿಗೂ ಗೊತ್ತು, ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ. ಇಂಥ ಒಳ್ಳೆ ಐಸ್ ಕ್ರೀಮ್ ಏನು ಹಾನಿಕಾರಕ ಇಲ್ಲ, ನಿಮ್ಮ ದೇಹಕ್ಕೂ ಒಳ್ಳೆಯದು, ನಿಮಗೂ ಮನಸ್ಸಿಗೆ ಖುಷಿ ಸಿಗುತ್ತೆ. ಐಸ್ ಕ್ರೀಮ್ ತಿಂದಿದ್ದೀವಿ, ಬಿಸಿಲು ಬಂದಿದೆ ಅಂತ ಎಲ್ಲರಿಗೂ ಬಾಯಿ ರುಚಿ ಇದ್ದೇ ಇರುತ್ತಲ್ಲ, ಅದು ತಿಂದಾಗೇ ಏನೋ ಒಂಥರ ಖುಷಿ ಸಿಗುತ್ತೆ. ಬಿಸಿಲುಗಾಲಿನಲ್ಲೇ ನೀವು ಎಲ್ಲ ಥರದ್ದು ಅಡುಗೆನ ಆನಂದ ಪಡಿಬೇಕು, ಎಲ್ಲ ಥರದ್ದು ಖುಷಿ ಸಿಗಬೇಕು. ಅದು ಒಳ್ಳೆ ರೀತಿಯಲ್ಲಿ ಒಂಥರ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದಾಗೆ ಅದರದ್ದೇನು ಪ್ರಾಬ್ಲಮ್ಸು ಬರಲ್ಲ ನಿಮಗೆ. ಒಂದು ಸ್ವಲ್ಪ ಹುಗನೂ ಬರ್ತಾ ಇದೆ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಇದು ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಇದನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ ಇದರದ್ದು ಬೇರೆ ಮಿಕ್ಸಿನಲ್ಲಿ ಇದನ್ನು ಹಾಕಿ ರುಬ್ಬೋಣಂತೆ. ರಾಗಿ ಹಿಟ್ಟು ತಣ್ಣಗಾಗೋ ತನಕ ನಾವು ಇದರಲ್ಲಿ ಬೇಕಾಗಿರುವಂಥ ಬೇರೆ ಸಾಮಗ್ರಿ ಎಲ್ಲ ಹಾಕ್ಕೊಂಬಿಡೋಣ. ನಾವು ಇವಾಗ ಮೊದಲನೇದಾಗಿ ಕೊಕೋವಾ ಪೌಡರ್. ಈಗ ನೀವು ಬಳಸುವ ಹೊತ್ತಿನಲ್ಲಿ ಇದು ತುಂಬಾ ಅಗತ್ಯ. ಒಳ್ಳೆ ಕ್ವಾಲಿಟಿ ಕೊಕೋವಾ ಪೌಡರ್ನ ಬಳಸಿ. ಒಳ್ಳೆ ಕ್ವಾಲಿಟಿ ಕೊಕೋವಾ ಪೌಡರ್ ಬಳಸಿದಾಗೆ ನೀವು ಐಸ್ ಕ್ರೀಮ್ ತಿನ್ನುವ ಹೊತ್ತಿನಲ್ಲೇ ಅದರದ್ದು ರುಚಿ ಏನಿರುತ್ತಲ್ಲ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ನಾಲ್ಗೆಗೆ. ಯಾವುದಾದ್ರೂ ಸಾಧಾರಣ ಇರುವಂಥ ಕ್ವಾಲಿಟಿ ತೊಗೊಂಡಾಗೆ ಅದರದ್ದು ಟೇಸ್ಟು ಕೂಡ ಕಮ್ಮಿ ಆಗುತ್ತೆ. ನಾನು ಯಾವುದೇ ರೀತಿ ಮೆಷರ್ಮೆಂಟ್ಸ್ ಕೊಟ್ಟಾಗ ಎಲ್ಲ ಸರಿಯೇ ಇರುತ್ತೆ. ಬಟ್ ಬಳಸುವ ಹೊತ್ತಿನಲ್ಲಿ ಒಳ್ಳೆ ಕ್ವಾಲಿಟಿ ಬಳಸಿದಾಗೆ ಅದರದ್ದು ರುಚಿ ಜಾಸ್ತಿ ಅನಿಸುತ್ತೆ ನಿಮಗೆ. ಇದನ್ನಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸೇ ಬೇಕು, ಏನೂ ಜಾಸ್ತಿ ಬೇಕಿಲ್ಲ. ನಾನು ನಿನ್ನೆ ರಾತ್ರಿ ಬಾಳೆಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ. 2 ಹಣ್ಣಾಗಿರುವಂಥ ಬಾಳೆಹಣ್ಣ ಸುಮ್ಮನೆ ಮಾಮೂಲಾಗಿ ಹೆಚ್ಚಿ ಫ್ರೀಝರ್ ಬ್ಯಾಗ್ನಲ್ಲಿ ಹಾಕಿ ಫ್ರೀಝರ್ನಲ್ಲಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಫ್ರೀಝ್ ಆಗಬೇಕಿದು ಬಾಳೆಹಣ್ಣು. ಈಗ ಈ ಮಿಕ್ಸಿನಲ್ಲೇ ಹಣ್ಣಾಗಿರುವಂಥ ಬಾಳೆಹಣ್ಣ ಇದರಲ್ಲಿ ಹಾಕಿ ಅದ್ರ ಜೊತೆಯಲ್ಲೇ ಇವಾಗ
2 ಟೇಬಲ್ ಸ್ಪೂನ್ನಷ್ಟು ಕೊಕೋವಾ ಪೌಡರ್. ಬೇಕು ಅಂದರೆ ನೀವು ಈ ಕೊಕೋವಾ ಪೌಡರ್ನು ಕೂಡ ಅನ್ಸ್ವೀಟೆಂಡ್ ಕೊಕೋವಾ ಪೌಡರ್ನ ಬಳಸ್ಬಹುದು, ಅದು ಕೂಡ ಚೆನ್ನಾಗೇ ಬರುತ್ತೆ. ನಿಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ, ಡಯಾಬಿಟೀಸ್ ಇದ್ದರೆ ಈ ಥರ ಮಾಡ್ಕೊಂಡು ತಿಂದರೆ ನಿಮಗೆ ತುಂಬಾ ಒಳ್ಳೆಯ ಐಸ್ ಕ್ರೀಮ್ ಇದು. ಖಂಡಿತ ಈ ಐಸ್ ಕ್ರೀಮ್ ಮಾತ್ರ ಮಾಡ್ಕೊಂಡು ತಿನ್ನಲೇಬೇಕು ನೀವು. ಇವಾಗ ಹುರಿದಿಟ್ಟಿರುವಂಥ ರಾಗಿ ಹಿಟ್ಟು ಕೂಡ ತಣ್ಣಗಾಗಿದೆ, ಅದನ್ನು ನಾನು ಇವಾಗ ಇದನ್ನಲ್ಲಿ ಜೊತೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿ ಮಾಡುವಂಥ ಐಸ್ ಕ್ರೀಮ್. ಮಕ್ಕಳಿಗೂ ಸಮ್ಮರ್ ಟೈಮ್ನಲ್ಲೇ ಮನೆಯಲ್ಲಿ ಮಾಡಬೇಕು, ಅಡುಗೆ ಮಾಡಬೇಕು ಅಂತ ತುಂಬ ಇಷ್ಟ ಅಲ್ವಾ, ಕುಕ್ಕಿಂಗ್ ಯಾವುದೇ ರೀತಿಯಲ್ಲಿ ಮಾಡಬೇಕಂತ. ಅವ್ರಿಗೆ ಇದು ಖಂಡಿತ ಈ ಐಸ್ ಕ್ರೀಮ್ನ ಮಾಡೋಕ್ಕೆ ಕೊಡಿ, ಅವ್ರಿಗೂ ತುಂಬ ಖುಷಿಲಿಂದ ಮಾಡ್ಕೊಂಡು ತಿಂತಾರೆ, ಹಾಗೂ ನಿಮಗೂ ಕೂಡ ಮಾಡಿಕೊಡ್ತಾರೆ. ಇವಾಗ ಖರ್ಜೂರ ಹಣ್ಣು ಒಂದು 10 ನಿಮಿಷ ಚೆನ್ನಾಗಿ ನೆಂದಿದೆ. ಇದನ್ನು ಪೂರ್ತಿಯಾಗಿ ನಾನು ಇದ್ರ ಜೊತೆಲಿ ಸೇರಿಸ್ಕೊತಾ ಇದ್ದೀನಿ. ಅದಲ್ಲದೆ ಕೂಡ ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಯಾವುದೇ ಅಡುಗೆ ಮಾಡಿದರೂ ನಾನು ಒಂದು ಚಿಟಿಕೆ ಉಪ್ಪು ಎಲ್ಲಾದ್ರಲ್ಲೂ ಸೇರಿಸ್ತೀನಿ, ಅದ್ರಗೋಸ್ಕರ ಒಂದು ಚಿಟಿಕೆ ಉಪ್ಪು ಟೇಸ್ಟ್ಗೆ. ಇದನ್ನಲ್ಲಿ ವನಿಲಾ ಎಕ್ಸ್ಟ್ರಾಕ್ಟ್. ಓಕೆ, ಇದು ನಿಮಗೆ ಬೇಕು ಅಂದರೆ ಹಾಕಿ, ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಹಾಕಿದರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಡೈರೆಕ್ಟ್ಲಿ ಇದರಲ್ಲೇ ಹಾಕ್ತೀನಿ. ಯಾರಿಗಾದರೂ ರಾಗಿ ಹಿಟ್ಟಿನ ಫ್ಲೇವರ್ ತುಂಬ ಸ್ಟ್ರಾಂಗ್ ಅನಿಸುತ್ತೆ ಅಥವಾ ಇಷ್ಟ ಆಗಲ್ಲ ಅಂದರೆ ಈ ಥರ ವನಿಲಾ ಎಕ್ಸ್ಟ್ರಾಕ್ಟ್ನ ಹಾಕ್ಕೊಂಡ್ರೆ ಅವ್ರಿಗೆ ಅದರದ್ದು ರಾಗಿ ಅಂಶದ್ದು ರುಚಿ ಬಾಯಿನಲ್ಲೇ ನಾಲ್ಗೆ ಮೇಲೆ ಅಷ್ಟೊಂದು ಸ್ಟ್ರಾಂಗ್ ಅನಿಸಲ್ಲ. ಅದಲ್ಲದೆ ಕೂಡ ನಾವು ಇನ್ನೊಂದು ಚೂರು ಹಾಲನ್ನ ಈ ರೆಸಿಪಿಗೆ ಬಳಸ್ತಾ ಇದ್ದೀವಿ. ಅರ್ಧ ಕಪ್ನಷ್ಟು ಓಟ್ ಮಿಲ್ಕ್ ಇದನ್ನಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕು, ಇದಕ್ಕೆ ಏನು ಜಾಸ್ತಿ ಬೇಕಿಲ್ಲ. ಇದನ್ನು ಇವಾಗ ಗ್ರೈಂಡ್ ಮಾಡೋಣ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡುವಂಥ ಐಸ್ ಕ್ರೀಮ್ ಇದು. ಬರೀ 15 ನಿಮಿಷ ಟೈಮ್ ಅಷ್ಟೇ ಹಿಡಿಸ್ತು ನನಗೆ ಈ ಐಸ್ ಕ್ರೀಮ್ ಮಾಡೋಕ್ಕೆ. ಅದಲ್ಲದೇನೂ ಕೂಡ ನೀವು ಹೊರಗಡೆ ಯಾವುದಾದ್ರೂ ಐಸ್ ಕ್ರೀಮ್ ತೊಗೊತಿರಲ್ಲ, ಅದನ್ನಲ್ಲೇ ತುಂಬ ಅಂದರೆ ತುಂಬ ಶುಗರ್ ಕಂಟೆಂಟ್ ಇರುತ್ತೆ, ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಆವಾಗ ಡಯಾಬಿಟೀಸ್ ಇದ್ದವ್ರಿಗೆ ಅದು ತುಂಬ ಕಷ್ಟ ಅನಿಸುತ್ತೆ ಐಸ್ ಕ್ರೀಮ್ ತಿನ್ನೋದು. ಬಟ್ ಇವತ್ತು ನಾನು ಮಾಡಿರುವಂಥ ಈ ರಾಗಿ ಐಸ್ ಕ್ರೀಮು ನೀವು ಬೇಜಿಜಾಕಿ ಎಲ್ಲ ರೀತಿಯಲ್ಲಿಂದ ಇದನ್ನು ಎಂಜಾಯ್ ಮಾಡ್ಬೋದು. ನಾನು ಯಾವುದೇ ರೀತಿಯಲ್ಲಿಂದ ಸಕ್ಕರೆ ಹಾಕಿಲ್ಲ ಈ ಐಸ್ ಕ್ರೀಮ್ಗೆ. ನೀವು ಗಮನಿಸಿದರೆ ಹಣ್ಣಿನಲ್ಲಿ ಇರುವಂಥ ಸಕ್ಕರೆ ಅಂಶ ತುಂಬಾ ಇರುತ್ತೆ, ಚೆನ್ನಾಗೇ ಇರುತ್ತೆ. ಹಣ್ಣಿನಲ್ಲಿರುವಂಥ ಒಳ್ಳೆಯ ಸಕ್ಕರೆ ಅಂಶ ಇರೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದಲ್ಲದೇನೂ ಕೂಡ ಈಸಿಯಾಗಿ ನಮ್ಮ ಬಾಡಿ ಅದನ್ನು ಡೈಜೆಸ್ಟ್ ಮಾಡ್ಕೊಳೋಂಥ ಕೆಪಾಸಿಟಿ ಇರುತ್ತೆ. ಆಮೇಲೆ ಡೇಟ್ಸು ಕೂಡ ತುಂಬ ಸಕ್ಕರೆ ಇರುತ್ತೆ ಅದರಲ್ಲೇ. ಒಳ್ಳೆ ಈಕ್ವ್ಯಾಲೆಂಟ್ ಸಕ್ಕರೆ ಬದಲಿ ನೀವು ಡೇಟ್ಸ್ನ, ಖರ್ಜೂರ ಹಣ್ಣನ್ನು ಬಳಸಿ ಈ ಥರ ಐಸ್ ಕ್ರೀಮ್ ಮಾಡಿದರೆ ನೋಡಿ. ನಾನು ನಮ್ಮ ಮನೆಯಲ್ಲಿ ಮಾಡಿದಾಗೆ ನೀಟಾಗಿ ಎಲ್ಲ ರೀತಿಲಿಂದ ಪಾತ್ರೆನಲ್ಲಿ ಇದ್ದಿದ್ದನ್ನೆಲ್ಲ ಕ್ಲೀನಾಗಿ ತೆಗೆದು, ಎಷ್ಟೊಂದು ಮಿಕ್ಕಿತ್ತು ಮಿಕ್ಸಿ ಜಾರ್ನಲ್ಲೇ, ವೇಸ್ಟ್ ಮಾಡೋಕ್ಕಾಗಲ್ಲ. ಎಲ್ಲದನ್ನು ಕ್ಲೀನಾಗಿ ನೀಟಾಗಿ ತೆಗೆದು ಹಾಕಿದರೆ ಇನ್ನೂ ಎಷ್ಟೊಂದು ಕ್ವಾಂಟಿಟಿ ಬರುತ್ತೆ. ಇದನ್ನು ಸೆಟ್ ಮಾಡೋಣ. ನಾನು ಇದನ್ನು ಒಂದು ಐಸ್ ಕ್ರೀಮ್ ಟಬ್ ಹೆಂಗೆ ಸಿಗುತ್ತೆ ನೋಡಿ ಮಾರ್ಕೆಟ್ನಲ್ಲಿ, ಅದೇ ಥರ ಬಾಕ್ಸ್ನ ಬಳಸಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಬಳಸ್ಬೋದು. ನಾನು ಈ ಥರದನ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಅವಾಗ ಯಾರಿಗೂ ಗೊತ್ತೂ ಆಗಲ್ಲ ಅಂಥೇಳಿ. ಇದನ್ನು ಈ ಥರ ಮಾಡಿ ಏನಾರು ಏರ್ ಕಂಟೆಂಟ್ ಇದ್ರೂ ಕೂಡ ಅಲ್ಲಲ್ಲೇ ಸೆಟ್ಲ್ ಆಗುತ್ತೆ. ನಾವು ಇದನ್ನು ಫ್ರೀಝರ್ನಲ್ಲಿ ಇಡ್ತಾ ಇದ್ದೀವಿ. ಫ್ರೀಝರ್ನಲ್ಲಿ ಇಡೋಕ್ಕಿಂತ ಮುಂಚೆ ಕ್ಲಿಂಗ್ ಫಿಲ್ಮ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ಈ ಥರ ಹಿಂಗೆ ಹಾಕಿ ಇಟ್ಟರೆ ಆವಾಗ ಯಾವುದೇ ರೀತಿಲಿಂದ ಐಸ್ ಕ್ರಿಸ್ಟಲ್ಸ್ ಇದ್ರ ಮೇಲೆ ಫಾರ್ಮ್ ಆಗಲ್ಲ. ನೀವು ಫ್ರೀಝರ್ನಲ್ಲಿ ಇಟ್ಟಾಗೆ ಬಳಸುವಂಥದ್ದು. ಇದು ಇನ್ನೊಂದು ಒಳ್ಳೇದೇನು ಗೊತ್ತಾ, ನಿಮ್ಗೆ ಯಾವುದೇ ರೀತಿ ಮಷಿನ್ ಬೇಕಾಗಿಲ್ಲ, ಐಸ್ ಕ್ರೀಮ್ ಮಾಡುವಂಥ ಸ್ಪೆಷಲ್ ಮಷಿನ್ ಬೇಕಿಲ್ಲ, ಸಕ್ಕರೆ ಬೇಕಿಲ್ಲ. ಈಸಿಯಾಗಿ ಸುಲಭವಾಗಿ ನಿಮ್ಮ ಮನೆಯಲ್ಲೇ ಮಾಡಿಕೊಂಡು ತಿನ್ನುವಂಥ ಐಸ್ ಕ್ರೀಮ್. ಇದ್ರ ಮೇಲೆ ಮುಚ್ಚಳ ಮುಚ್ತಾ ಇದ್ದೀನಿ ಟೈಟಾಗಿ. ಇದನ್ನು ಫ್ರೀಝರ್ನಲ್ಲೇ ಸೆಟ್ ಮಾಡೋಣ. 4-6 ತಾಸು ಇದು ಬೇಕು ಸೆಟ್ ಆಗೋಕ್ಕೆ. ಇದನ್ನು ನಾನು ಫ್ರೀಝರ್ನಲ್ಲಿಟ್ಟು ಇವಾಗ ಹೊರಗಡೆ ಹೋಗಿ ಬರ್ತೀನಿ. ಬಂದ ಮೇಲೆ ನೋಡೋಣ ಇದು ಯಾವ ರೀತಿ ಸೆಟ್ ಆಗಿದೆ ಅಂತ. ನಾನಿವಾಗ ಆಚೆ ಹೋಗಿ ಬರ್ತಾ ಇದ್ದೀನಿ ನನ್ನ ಮಗಳ ಜೊತೆನಲ್ಲೇ. ಆಮೇಲೆ ಬಂದ ಮೇಲೆ ಈ ಐಸ್ ಕ್ರೀಮ್ನ ನಾನು ನನ್ನ ಫ್ಯಾಮಿಲಿ ಜೊತೆನಲ್ಲಿ ಎಂಜಾಯ್ ಮಾಡ್ತೀನಿ. ಆಮೇಲೆ ನೋಡೋಣ ಇದನ್ನು ಯಾವ ರೀತಿ ಎಲ್ಲರಿಗೂ ಹೇಗೆ ಅನಿಸ್ತು ನಮ್ಮ ಮನೆಯಲ್ಲಿ ಅಂತ. ಇವಾಗ ನಾನು ಚೆನ್ನಾಗಿ ಹೊರಗಡೆ ಸುತ್ತಾಡ್ಕೊಂಡು ಬಂದಿದ್ದೀನಿ. ಇವಾಗ ಚೆಕ್ ಮಾಡೋ ಟೈಮು. ಕಾಯ್ತಾ ಇದ್ದೀನಿ ನಾನು ರಾಗಿ ಐಸ್ ಕ್ರೀಮ್ ಹೇಗೆ ಬಂದಿದೆ ಅಂತ ನೋಡೋಕ್ಕೆ. ನೋಡೋಕ್ಕಂತೂ ಫಸ್ಟ್ ಕ್ಲಾಸಾಗಿ ಸೆಟ್ ಆಗಿದೆ. ತೆಗೆದು ನೋಡೋಣ ಇವಾಗ. ಸೂಪರಾಗಿ ಬಂದಿದೆ. ತುಂಬಾ ಗಟ್ಟಿಯಾಗಿತ್ತು, ಅದಕ್ಕೆ ನಾನು ಒಂದು 2 ನಿಮಿಷ ಇದನ್ನು ಬಿಟ್ಟಿದ್ದೀನಿ ಹಿಂಗೆ ಡಿಫ್ರೋಸ್ಟ್ ಆಗಲಿ ಅಂತ. ಪರವಾಗಿಲ್ಲ, ಸ್ಲ್ಯಾಬ್ ಥರ ಕಟ್ ಆಗ್ತಾ ಇದೆ. ಓಹ್ ಲವ್ಲಿ.
ನೋಡಿ ಇದೆಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಒಳ್ಳೆ ಚಾಕ್ಲೇಟ್ ಚಂಕ್ ಆದಂಗೆ ಆಗಿದೆ ಅಲ್ಲ, ರಾಗಿ ಚಂಕ್ ಇದು. ಇಷ್ಟೊಂದು ತಿನ್ನೋಕ್ಕಾಗಲ್ಲ, ಅರ್ಧ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅರ್ಧ, ಸಂತೋಷ ಅರ್ಧ. ಸೂಪರಾಗಿ ಸೆಟ್ ಆಗಿದೆ. ಇದನ್ನು ಕಾಯೋಕ್ಕಾಗಲ್ಲ, ಬೇಗ ಫೋಟೋ ತೆಗೆದಿದ್ದನ್ನು ಎಂಜಾಯ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಖಂಡಿತ ಟ್ರೈ ಮಾಡಿ. ಹಾಗೂ ನನಗೂ ಕೂಡ ತಿಳಿಸಿ ಇದು ನಿಮ್ಗೆ ಹೇಗೆ ಅನಿಸ್ತು ಅಂತ. ರಾಗಿ ಬಾಳೆಹಣ್ಣಿನ ಐಸ್ ಕ್ರೀಮ್ ಮನೇಲಿ ಮಾಡಿರೋವಂಥದ್ದು, ಪ್ರಿಸರ್ವೇಟಿವ್ಸ್ ಏನೂ ಇಲ್ಲ, ಆರಾಮಾಗಿ ಯಾರಾದರೂ ತಿನ್ಕೋಬೋದು. ಅದಲ್ಲದೇನೂ ಕೂಡ ಯಾರಿಗಾದರೂ ಡಯಾಬಿಟೀಸ್ ಇದ್ದರೆ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ಐಸ್ ಕ್ರೀಮ್ನ ನೀವು ಬಿಸಿಲುಗಾಲನಲ್ಲೇ ಖಂಡಿತ ಎಂಜಾಯ್ ಮಾಡ್ಬೋದು ನಿಮ್ಮ ಕುಟುಂಬ ಜೊತೆನಲ್ಲೇ. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ ಇದೇ ಟೈಮ್ಗೆ.